ಅಯ್ಯಪ್ಪ ಸ್ವಾಮಿ ಮಾಲೆ ಹಾಕಿರ್ತಕ್ಕಂಥವ್ರು ಗೀತೆಗಳನ್ನ ಆಡ್ತಾ ಇದ್ದಾಗ ಇವರೇನ ಬಿಡೋ ಹುಚ್ಚರು ಯಾವಾಗ್ಲೂ ಭಯ ಪಡ್ಕೊಂತ ಇರ್ತಾರೆ ಅಂತ ಹೇಳಿ ಹಾಸ್ಯ ಮಾಡ್ತಕ್ಕಂಥ ಸಾಕಷ್ಟು ಜನವನ್ನ ನಾನು ನೋಡಿದ್ದೇನೆ. ಸೊ ಆದ್ರೆ ನನಗೆ ಇದು ನಿಜಕ್ಕೂ ಇಷ್ಟ ಆಗ್ಲಿಲ್ಲ. ಯಾಕೆ ಅಂತಂದ್ರೆ ನಮ್ಮ ಧರ್ಮದ ಮತ್ತು ಸಂಸ್ಕೃತಿಯ ವಿಚಾರಗಳನ್ನ ವೈಜ್ಞಾನಿಕ ಹಿನ್ನೆಲೆಯನ್ನ ತಿಳಿದೇ ಇದ್ರೆ ಯಾಕೆ ತಿಳಿಲೇಬೇಕು. ಯಾಕೆ ಅಂತಂದ್ರೆ ದೈಹಿಕ, ಮಾನಸಿಕ, ಬುದ್ಧಿ, ಆತ್ಮ ಅಂತಕ್ಕಂಥ 4 ಆಯಾಮಗಳನ್ನ ನೀವು ಕೇಳೇ ಇರ್ತೀರಾ. ದೈಹಿಕವಾಗಿ ನಾವು ಸ್ವೀಕರಿಸ್ತಕ್ಕಂಥ ಆಹಾರ ಇರ್ಬೋದು, ನಾವು ನಮ್ಮ ಚಲನವಲನಗಳು ಅಥವಾ ಫಿಸಿಕಲ್ ಆಕ್ಟಿವಿಟಿ ಅಂತ ನಾವೇನ್ ಹೇಳ್ತೀವಿ ಅದು ಅದ್ರ ಜೊತೆಗೆ ತಿನ್ನೋ ಆಹಾರ ರಜೋತಮ ಸಾತ್ವಿಕ ಗುಣಗಳನ್ನ ಹೊಂದಿರುತ್ತೆ ಅಂತ ನಾವು ಬಹಳಷ್ಟು ಎಲ್ಲರೂ ಕೂಡ ಹೇಳ್ತಾರೆ. ಸಾತ್ವಿಕ ಆಹಾರ ದೇಹಕ್ಕೆ ಸಾಕಷ್ಟು ಸೂಕ್ತವಾದದ್ದು ಅಂತ ಹೇಳಿ ಸಾಕಷ್ಟು ಆಯುರ್ವೇದವೂ ಕೂಡ ಹೇಳ್ತದೆ. ಆ ಒಂದು ಸಂದರ್ಭದಲ್ಲಿ ಅಯ್ಯಪ್ಪ ಮಾಲಾಧಾರಿಗಳ ಒಂದು ದೇಹದ ವಾತಾವರಣವನ್ನು ಕೂಡ ನೀವು ನೋಡಬಹುದು. ಮಾನಸಿಕ ಅಂದ್ರೆ ದೈಹಿಕವಾಗಿ ತಿಂತಕ್ಕಂಥ ಆಹಾರ ಸ್ಥಿರವಾಗಿದ್ರೆ ಮನಸ್ಸು ನಿಯಂತ್ರಣದಲ್ಲಿ ಇರ್ತಕ್ಕಂಥದ್ದು ವಿಚಾರ. ದೈಹಿಕ, ಮಾನಸಿಕ ಆದ್ಮೇಲೆ ಬುದ್ಧಿಯು ಕೂಡ ನಿಯಂತ್ರಣದಲ್ಲಿ ಇರ್ತದೆ. ಅವರ ಆತ್ಮವು ಕೂಡ ಶುದ್ಧಿಯಾಗಿರ್ತದೆ ಅಂತಕ್ಕಂಥದ್ದು ನಮ್ಮ ಸಂಸ್ಕೃತಿಯ ವಿಚಾರ. ಅದು ಪ್ರಾಕ್ಟಿಕಲ್ ಆಗು ಕೂಡ ಪ್ರೂವನ್, ಅದರಲ್ಲೇನು ಯಾವುದೇ ರೀತಿಯಾದಂತಹ ಅನುಮಾನ ಇಲ್ಲ. ದೈಹಿಕ, ಮಾನಸಿಕ, ಬುದ್ಧಿ, ಆತ್ಮ ಈ 4 ಆಯಾಮಗಳು ಕೂಡ ಒಳಗೊಂಡಿರ್ತದೆ. ಅದು ನಮ್ಮ ಧರ್ಮದ ಮತ್ತು ನಮ್ಮ ಆಚರಣೆಯ ಮೇಲೆ ಇರ್ತಕ್ಕಂಥ ನಂಬಿಕೆ ಅಂತ ಹೇಳಿ ಅನ್ನೋದಕ್ಕಿಂತ ಮುಂಚೆ ಅದರಲ್ಲಿ ಇರ್ತಕ್ಕಂಥ ಲಾಭಾಂಶಗಳನ್ನು ನೀವು ಒಮ್ಮೆ ನೆನೆದ್ರೆ ನೀವು ಕೂಡ ಅಯ್ಯಪ್ಪ ಸ್ವಾಮಿಯ ಮಾಲೆಗಳನ್ನ ಹಾಕೋದು ನಿಶ್ಚಿತ. ಇದು ಸಾಕಷ್ಟು ಒಂದು ವ್ರತ ಆಚರಣೆಗಳು ಬೇಕೇ ಬೇಕಾಗಿರ್ತದೆ. ಈ ಒಂದು ವಿಡಿಯೋವನ್ನ ಹೆಚ್ಚಿನ ಜನಕ್ಕೆ ಶೇರ್ ಮಾಡಿ. ನಮ್ಮ ವಿಜ್ಞಾನ ನಮ್ಮ ಸಂಸ್ಕೃತಿಯಲ್ಲಿ ಅಡಗಿದೆ. ಮೌಢ್ಯವನ್ನ ತೊಡೆದು ಹಾಕೋಣ, ವಿಜ್ಞಾನವನ್ನ ಅಳವಡಿಸ್ಕೊಳ್ಳೋಣ. ನಮಸ್ಕಾರ, ಜೈ ಹಿಂದ್.